ಇನ್ನು ಈ ದೇಶ ಅಂದವಾಗ ಹೆಂಗ್ ಕಾಣಿಸುತ್ತೆ ಮ್ಯಾನ್, ಹೆಂಗ್ ಕಾಣಿಸುತ್ತೆ? ಅವ್ರವ್ರಿಗೆ ಇಷ್ಟ ಆದವ್ರ ಜೊತೆ ಅವ್ರು ಇರಬೇಕು, ಅವ್ರವ್ರಿಗೆ ಇಷ್ಟ ಆದವ್ರ ಜೊತೆ ಅವ್ರು ಆರಾಮ ಓಡಾಡ್ಕೊಂಡಿರ್ಬೇಕು, ಅವ್ರು ಯಾರು ಕೇಳಬಾರ್ದು. ಅದಕ್ಕೆ ತಾನೇ ಬ್ರಿಟಿಷ್ ನಮ್ಗೆ ಸ್ವತಂತ್ರ ಕೊಟ್ಟಿದ್ದು. ಫ್ರೀಡಮ್ ಅಂತ ವರ್ಷಕ್ಕೊಂದ್ಸತಿ ಬಾವುಟ ಆರಿಸ್ಬಿಟ್ಟು ಎಲ್ಲ ಚಪ್ಪಾಳೆ ತಟ್ಬಿಟ್ಟು ಸ್ವೀಟ್ ತಿಂತೀರಾ? ಈ ದೇಶದಲ್ಲಿ ಒಂದೇ ಒಂದು ಹುಡುಗಿ ಅವಳು ಇಷ್ಟ ಆಗೋ ಡ್ರೆಸ್ ಹಾಕೋ ಮಾಡಕ್ ಬಿಟ್ಟಿದ್ದೀರಾ ಮ್ಯಾನ್ ನೀವು? ಬಿಟ್ಟಿದ್ದೀರಾ? ಒಂದ್ ಹುಡುಗಿ ಪಬ್ಲಿಕ್ ಅಲ್ಲಿ ಆರಾಮ 2 ಅವರ್ ಮಾತಾಡಕ್ ಬಿಟ್ಟಿದ್ದೀರಾ ಮ್ಯಾನ್ ನೀವು? ಬಿಟ್ಟಿದ್ದೀರಾ? ಒಂದ್ ಹುಡುಗಿ ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಂಡು ಮದುವೆ ಆಗೋದಕ್ಕೆ ಬಿಟ್ಟಿದ್ದೀರಾ ಮ್ಯಾನ್ ನೀವು? ಬಿಟ್ಟಿದ್ದೀರಾ? ಮನೆಯಲ್ಲಿ ಅಪ್ಪ ಅಮ್ಮ ನೋಡಿದ ಹುಡುಗನ್ನ ಹುಡುಗಿ ಮದುವೆ ಆಗಬೇಕು, ಇದು ನಿಮ್ಮ ಸಂಪ್ರದಾಯ. ಟ್ರೆಡಿಷನಲ್ ರೇಪಿಸ್ಟ್ಗಳು ಮಾಡ್ತಿರೋಂತ ಫ್ಯಾಮಿಲಿ ಬಲಾತ್ಕಾರ, ಅರೇಂಜ್ಡ್ ಅತ್ಯಾಚಾರ. ಈ ದೇಶದಲ್ಲಿ ಆಸೆಗಳನ್ನೆಲ್ಲ ಆಚಾರದ ಅಡಿಲ್ ಹಾಕಿ ಬೆಳವಣಿಗೆನೆಲ್ಲ ಭಗವಂತನಿಗೆ ಬಲಿ ಕೊಟ್ಟು ಮನುಷ್ಯನ ಸ್ವಾತಂತ್ರ್ಯನ ಸಂಪ್ರದಾಯ ಅನ್ನೋ ಶೋಲಕ್ಕೆ ಏರಿಸಿ ಕಷ್ಟಪಟ್ಟು ಮೇಲ್ ಬರೋರ್ನೆಲ್ಲ ಕಟ್ಟಪಾಡಲ್ಲಿ ಕಟ್ ಹಾಕಿ ಭಾವನೆಗಳೆಲ್ಲ 106 ಭಾಷೆಯಲ್ಲಿ ಬಂದಿಸಿ ಜಾಲಿಯಾಗಿರೋಲ್ಲ ಜಾತಿಲ್ ಜಾಲಾಡಿ ಮಾತಾಡೋರ್ನ ಮತಪೇಟಿಗೆಯಲ್ಲಿ ಹಾಕಿ ಮೂರ್ಖರನ್ನ ಮುಖಂಡರನ್ನ ಮಾಡಿ ಅಖಂಡ ಭಾರತ ಜಯನಂತ ಉಂಡಾಡಿ ಗುಂಡ್ರಿಗೆ ಈ ಪುಂಡನ ಬಂಡತನದ ಮಾತ್ರ ಟ್ರೆಂಡ್ ಇಷ್ಟ ಆಗಲ್ಲ ಬಾಲು. ಬಟ್ ಐ ಡೋಂಟ್ ಕೇರ್.